ಫಿಬ್ನಾಚಿ ಸೆಟಪ್ ನಿಫ್ಟಿನಲ್ಲಿ ಅಪ್ಲೈ ಆಗ್ತಿದೆ. ಸೊ 5 ಮಿನಿಟ್ ಟೈಮ್ ಫ್ರೇಮು ಕ್ಯಾಂಡಲ್ ಕ್ಲೋಸ್ ಆಗಿ ಸ್ವಲ್ಪ ರಿಟ್ರೇಸಿಗೆ ಬಂದರೆ ಪ್ರೀಮಿಯಮು ಚೆನ್ನಾಗಿ ಸಿಗುತ್ತೆ. ಸೊ ಆಲ್ರೆಡಿ ಟಾಪ್ ಟು ಬಾಟಮ್ ಫಿಬ್ನಾಚಿನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬುಲ್ಲಿಶ್ನೆಸ್ ಬರ್ತಾ ಇದೆ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗಲಿ, ಐ ವಿಲ್ ಟೇಕ್ ಎಂಟ್ರಿ. ಓಕೆ ಫ್ರೆಂಡ್ಸ್, ನಾನು ಎಂಟ್ರಿ ತೊಗೊಂಡಿದ್ದೀನಿ, ಸ್ವಲ್ಪ ಮೇಲ್ಗಡೆನೇ ಸಿಕ್ಕಿದೆ ನನಗೆ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಯಿತು. 20 ಪಾಯಿಂಟ್ಸು ಸ್ಟಾಪ್ ಲಾಸ್ ಇರುತ್ತೆ. ಸೊ 40 ಪಾಯಿಂಟ್ಸು ಟಾರ್ಗೆಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಫಿಬ್ನಾಚಿ 50% ಈ ಸಪೋರ್ಟ್ವರೆಗೂ ಬರುವಂಥ ಚಾನ್ಸ್ ಇದೆ. ಓಕೆ, ತುಂಬ ಚೆನ್ನಾಗಿ ಬ್ರೇಕ್ಔಟ್ ಬಂದಿದೆ. ದಿಸ್ ಕ್ಯಾಂಡಲ್ ನೋಡ್ಬೋದು, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ತುಂಬ ಚೆನ್ನಾಗಿ ಫಿಬ್ನಾಚಿ ಸೆಟಪ್ಪು. ಸೊ ಓಕೆ, ಈ ಥರ ಗ್ಯಾಪು ಓಪನ್ ಆಗಿದೆ. ಸೊ ಕನ್ಸಾಲ್ಟೇಷನು 50% ಏರಿಯಾ ಮೇಲ್ಗಡೆ. ಸೊ ಈ ಥರ ಟಾಪಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿಂದ ಟಾರ್ಗೆಟ್ ಬರುವಂಥ ಚಾನ್ಸ್ ಇದೆ. ಓಕೆ, ಈಗ ನೋಡ್ಬೋದು 300 ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, 400 ಈ ಥರ ತೋರಿಸ್ತಾ ಇದೆ. 2400 ಪ್ಲಸ್ ಬಂದರೆ ಪ್ರಾಫಿಟನ್ನು ಬುಕ್ ಮಾಡ್ತೀನಿ. 2200, ಓಕೆ, 2200, 2300, ಓಕೆ, 2400. ಓಕೆ, ಡನ್ ಗೈಸ್, ಐ ಎಕ್ಸಿಟೆಡ್. 2437 ರೂಪೀಸ್ ಪ್ರಾಫಿಟ್, ಸಾರಿ 2444 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ. ಸೊ ತುಂಬ ಚೆನ್ನಾಗಿತ್ತು ಸ್ಟ್ರಾಟಜಿ. ಆಲ್ಮೋಸ್ಟ್ ನೋಡಿ ಎಕ್ಸಿಟ್ ಆಗಿದೆ. ರೀಸನು ನಿಮಗೆ ಹೇಳಿದ್ದೀನಿ ಲೈವಲ್ಲಿ ಯಾಕೆ ಎಕ್ಸಿಟ್ ಆಗಿದ್ದೀನಿ ಅಂತ. ಸೊ ಬಿಟ್ಟರೆ ಟಾರ್ಗೆಟ್ ಕೂಡ ಹೈಟ್ ಆಗುತ್ತೆ. ಸೊ ಅದು 300-400 ಪಾಯಿಂಟ್ಸ್ ಹೋಗಲಿ, ನೋ ಪ್ರಾಬ್ಲಮ್. ಓಕೆ, ನಮಗೆ ಮೇಲ್ಗಡೆ ಇರೋ ಪ್ರಾಫಿಟ್ ಬೇಕಾಗಿಲ್ಲ. ಸೊ ಕೆಳಗಡೆ ಇರೋ ಲಾಸು ಬೇಕಾಗಿಲ್ಲ. ಮಿಡ್ಲ್ಗೆ ನಮ್ಮದು ಏನಿದೆ ಎಂಟ್ರಿ ತೊಗೊಂಡಿದ್ದೀವಿ. ಸೊ ನಮ್ಮ ಟಾರ್ಗೆಟ್ವರೆಗೂ ರೀಚ್ ಆದರೆ ವಿಲ್ ಎಕ್ಸಿಟ್. ಓಕೆ,